श्री राघवेन्द्राय नमः। ಶ್ರೀ ಗುರು ರಾಘವೇಂದ್ರ ನಮಃ. ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ಇವತ್ತು ರಾಯರು ಮಾಡಿದಂತಹ ಮತ್ತೊಂದು ನೈಜ ಪವಾಡದ ಸುದ್ದಿಯನ್ನು ಹೊತ್ತು ತಂದಿದ್ದೇನೆ. ರಾಯರ ಭಕ್ತರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ. ಈ ಒಂದು ಪವಾಡ ನಡೆದಿರೋದು ಬೆಂಗಳೂರು ಜಿಲ್ಲೆಯಲ್ಲಿ. ಹಾಗೆ ಮೋಹನ್ ಮತ್ತೆ ಚೈತ್ರ ಅನ್ನೋರ ಒಂದು ಸಣ್ಣ ಪಾಪುವಿನ ಜೀವನದಲ್ಲಿ ಈ ಒಂದು ಪವಾಡ ನಡೆದಿದೆ. ಮೋಹನ್ ಮತ್ತೆ ಚೈತ್ರರವರು ವಿವಾಹವಾಗಿ ಹಲವಾರು ವರ್ಷಗಳು ಕಳೆದರೂ ಕೂಡ ಅವರಿಗೆ ಸಂತಾನ ಭಾಗ್ಯ ಅನ್ನೋದು ಇರಲಿಲ್ಲ. ಸಾಕಷ್ಟು ದೇವರುಗಳನ್ನು ಅವರು ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಕಾರಣಾಂತರಗಳಿಂದ ಹೇಗೋ ಕೆಲವೊಂದಷ್ಟು ದೋಷಗಳಿಂದ ಅವರಿಗೆ ಸಂತಾನ ಭಾಗ್ಯ ಅನ್ನೋದು ಕೂಡಿ ಬಂದಿರೋದಿಲ್ಲ. ಇವರು ಸಂತಾನಕ್ಕೋಸ್ಕರ ಸಾಕಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕೂಡ ಸುತ್ತಿರುತ್ತಾರೆ. ಅವರು ಎಲ್ಲ ಕಡೆ ಹೋದಾಗ ಏನೂ ಸಮಸ್ಯೆ ಇಲ್ಲ, ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟೆ ಅವ್ರಿಗೆ ರಿಪೋರ್ಟಲ್ಲಿ ಬರ್ತಿರೋವಂಥದ್ದು. ಆದರೂ ಕೂಡ ಇವರಿಗೆ ಸಂತಾನ ಯೋಗ ಅನ್ನೋದು ಇರೋದಿಲ್ಲ. ಆಗ ಇವರಿಗೆ ಗೊತ್ತಾಗೋದೊಂದೇ, ಕೆಲವೊಂದು ಪ್ರಶ್ನೆಗಳನ್ನ ಹಾಕಿಸಿ ಕೇಳಿದಾಗ ಕೆಲವೊಂದಷ್ಟು ದೋಷಗಳಿದೆ, ಈ ದೋಷಗಳೆಲ್ಲವೂ ಪರಿಹಾರ ಆದರೆ ಮಾತ್ರ ಒಂದು ಸಂತಾನ ಫಲ ಅನ್ನೋದು ದೊರೆಯುತ್ತೆ ಅಂತ ಹೇಳ್ಬಿಟ್ಟು. ಹೀಗೆ ಸಾಕಷ್ಟು ಯಾರ್ಯಾರೋ ಹೇಳ್ತಾರೆ, ಮಾಡ್ತಾರೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಕಡೆ ಸೇವೆಗಳನ್ನು ಮಾಡಬಾರ್ತಾರೆ, ಅವರಿಗೆ ಸರಿ ಬರೋದಿಲ್ಲ, ಏನು ಅವರಿಗೆ ರಿಸಲ್ಟ್ ಅನ್ನೋದು ಕಾಣೋದಿಲ್ಲ. ಕೊನೆಗೆ ಕೆಲವೊಂದು ಆಪ್ತರು ಗುರುಗಳ ಸೇವೆ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆಯನ್ನ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರಿಗೆ ಮತ್ತೆ ಮೋಹನ್ ಅವ್ರಿಗೂ ಕೂಡ ದಂಪತಿಗಳಿಗೆ ತಿಳಿಸ್ತಾರೆ. ಅದೇ ರೀತಿಯಲ್ಲಿ ಚೈತ್ರ ಅವರು ಕೂಡ ಸುಮಾರು 21 ವಾರಗಳು ಕಠಿಣವಾಗಿ ಗುರು ರಾಯರ ಒಂದು ವ್ರತವನ್ನ ಮನೆಯಲ್ಲಿ ಮಾಡುವಂತಹದ್ದು. ಹಾಗೆ ಮೋಹನ್ ರವರು ಕೂಡ ಒಂದಷ್ಟು ಹರಕೆಗಳನ್ನ ಕಟ್ಕೊಂಡು ಮತ್ತೆ ನಾಮಲೇಖನ ಬರೆಯುವಂಥದ್ದು. ಹೀಗೆ ಸಾಕಷ್ಟು ರಾಯರ ಸೇವೆಗಳು ತುಂಬಾ ಇದೆ, ರಾಯರ ಸೇವೆ ಅದೆಲ್ಲವನ್ನು ಕೂಡ ಮಾಡ್ತಾರೆ. ಹೀಗೆ ಸೇವೆಗಳನ್ನ ಮಾಡ್ತಾ ಹಾಗೆ ಕೆಲವು ವರ್ಷಗಳ ಹಿಂದೆ ಮಂತ್ರಾಲಯಕ್ಕೆ ಕೂಡ ಹೋಗಿ ಬರ್ತಾರೆ. ಮಂತ್ರಾಲಯಕ್ಕೆ ಹೋಗಿ ಬಂದ ನಂತರ ಅವರಿಗೆ ಏನಾಗ್ತಾರೆ, ಆಕೆ ಒಂದು ಕನ್ಸೀವ್ ಆಗ್ತಾರೆ ಚೈತ್ರ ಅವರು. ಅವರಿಗೆ ಒಂದು ಮುದ್ದಾದ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಅದಕ್ಕೆ ಕೃತಿಕಾ ಅಂತ ಹೇಳ್ಬಿಟ್ಟು ಹೆಸರನ್ನ ಇವರು ಇಡ್ತಾರೆ. ಮಗು ಸ್ಟಾರ್ಟಿಂಗ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆರೋಗ್ಯವಾಗಿ ಚೆನ್ನಾಗಿ ಬೆಳೆದಿರೋಂತಹದ್ದು, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಈಗ ಏನಾಗುತ್ತೆ, ಮಕ್ಕಳು ಬೆಳವಣಿಗೆ ಆಗ್ತಾ ಆಗ್ತಾ ಕೆಲವೊಂದು ಏನಿದೆ ಮಾತುಗಳು ಬರಬೇಕು, ಹಾಗೆ ಅಂಗಾಂಗಗಳಲ್ಲಿ ಇನ್ನೂ ತೊಂದರೆ ಆಗಬಾರ್ದು, ಈ ಥರ ಎಲ್ಲ ಬೆಳವಣಿಗೆ ಚೆನ್ನಾಗಿರ್ಬೇಕಾಗುತ್ತೆ. ಆದರೆ ಈ ಮಗುಗೆ ಏನಾಗುತ್ತೆ, ಸುಮಾರು ಒಂದು 18 ತಿಂಗಳಿಗೆಲ್ಲ ಮಕ್ಕಳು ಸ್ವಲ್ಪ ಸ್ವಲ್ಪನಾದರೂ ಮಾತಾಡೋದನ್ನ ಕಲಿಬೇಕಾಗತ್ತೆ. ಆದರೆ ಈ ಮಗುಗೆ 4 ವರ್ಷ ಏಜ್ ಆಗುತ್ತೆ, ಆದರೂ ಕೂಡ ಈ ಮಗು ಮಾತಾಡ್ತಾ ಇರೋದಿಲ್ಲ, ಏನೂ ರೆಸ್ಪಾನ್ಸ್ ಇರೋದಿಲ್ಲ. ಸೊ ಈ ರೀತಿ ಆಗುತ್ತೆ. ತಂದೆ ತಾಯಿಗೆ ಚೈತ್ರ ಮತ್ತೆ ಮೋಹನ್ ಅವ್ರಿಗೆ ಭಾಳ ಭಯ ಆಗುತ್ತೆ, ಯಾಕೆ ಹೀಗಾಯ್ತು ಅಂತ ಹೇಳ್ಬಿಟ್ಟು. ಮತ್ತೆ ಅದೇ ರೀತಿಯಲ್ಲೇ ಹಿಂದೆ ಸುತ್ತಿದ ರೀತಿಯಲ್ಲೇ ಕೆಲವೊಂದಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆಲ್ಲ ಏನಿದೆ ಮಗುನ ಕರ್ಕೊಂಡು ಹೋಗ್ತಾರೆ. ಸೊ ಸಾಕಷ್ಟು ಟೆಸ್ಟ್ಗಳನ್ನು ಮಾಡಿಸ್ತಾರೆ, ಸಾಕಷ್ಟು ಹಣವನ್ನ ಏನಿದೆ ಖರ್ಚು ಮಾಡ್ತಾರೆ. ಎಲ್ಲಿ ತೋರಿಸಿದ್ರು ಕೂಡ ಏನು ಮಾಡಿದ್ರು ಕೂಡ ಸರಿ ಹೋಗುತ್ತೆ, ತುಂಬಾ ನಿಧಾನವಾಗಿ ಮಾತು ಬರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಇವರಿಗೆ ಪೋಷಕರಿಗೆ ತುಂಬಾ ಆತಂಕ ಶುರುವಾಗುತ್ತೆ. ಏಕೆಂದ್ರೆ ವಿವಾಹವಾಗಿ ತುಂಬಾ ವರ್ಷಗಳ ನಂತರ ಏನಿದೆ ಒಂದು ರಾಯರ ಒಂದು ಸೇವೆಯನ್ನ ಮಾಡಿದ ನಂತರ ಈ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿರುವಂತಹದ್ದು. ಇಂತಹ ಸಮಯದಲ್ಲಿ ಏನಕ್ಕೆ ರಾಯರು ಈ ಥರ ಮಾಡಿಬಿಟ್ರೆ, ನಮಗೆ ಈ ಥರ ನಮಗೆ ಕೊರಗು ಬಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು, ಮಗುಗೆ ಮಾತು ಬರಲಿಲ್ಲ ಅಂದರೆ ಹೇಗೆ ಮುಂದೆ ತುಂಬ ಕಷ್ಟ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ತುಂಬ ಕಣ್ಣೀರು ಹಾಕೊಂಡು ಮಾಡ್ತಾರೆ. ಸೊ ಸಾಕಷ್ಟು ಏನಿದೆ ರಾಯರ ಹತ್ರ ಮತ್ತೆ ವ್ರತಾಚರಣೆಯನ್ನು ಮಾಡುವಂಥದ್ದು ಎಲ್ಲ ಮಾಡ್ತಾರೆ. ಆದರೂ ಕೂಡ ಏನಿದೆ ಇವರು ಸುಮಾರು ವ್ರತಗಳನ್ನು ಮಾಡಿ ಮತ್ತೆ ಏನಿದೆ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ. ಏನು ಮಾಡಿದ್ರು ಕೂಡ ಇವರಿಗೆ ಅದು ಸರಿ ಹೋಗುವಂಥದ್ದಲ್ಲ, ಯಾವುದು ಕೂಡ ಇವರಿಗೆ ಪರಿಹಾರ ಕಂಡಿದ್ದಲ್ಲ ಇವರಿಗೆ. ಇವರು ಹೀಗೆ ಬೇಜಾರಿನಲ್ಲೇ ಇರ್ತಾರೆ, ಹಾಗೆ ಜೀವನ ಕಳೀತಾ ಇರ್ತಾರೆ. ನಂತರ ಇವರಿಗೆ ಕೆಲವು ದಿನಗಳಲ್ಲಿ ಚೈತ್ರ ಅವರಿಗೆ ಒಂದು ಸೂಚನೆ ಸಿಗುತ್ತೆ, ಒಂದು ಅನಾಮಿಕ ಕರೆ ಥರ ಒಂಥರ ಬರುತ್ತೆ ಅವರಿಗೆ ಕನಸಿನಲ್ಲಿ. ಒಂದು ಸೂಕ್ಷ್ಮವಾದ ಒಂದು ಮಾಹಿತಿ ಸಿಗುತ್ತೆ, ನಿಮ್ಮ ಮನೆಯವರು ಏನಾದರೂ ಮರ್ತಿದ್ದಾರಾ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಸಿಗುತ್ತೆ, ಒಂದು ಅಶ್ಲೀಲವಾಣಿ ಟೈಪಲ್ಲಿ. ಆಗ ಅವ್ರು ಏನು ಮಾಡ್ತಾರೆ, ಮರುದಿನ ಅವರ ಹೇಳ್ತಾರೆ ಹಸ್ಬೆಂಡ್ಗೆ, ಇಲ್ಲ ನೀವು ಈ ಥರ ಏನಾದರೂ ಒಂದು ಮರ್ತಿದ್ದೀರಾ ಏನಾದರೂ ಅಂತ ಹೇಳ್ಬಿಟ್ಟು. ಇವರು ಏನು ಮರ್ತಿದ್ದೀನಿ, ಏನಾದರೂ ದುಡ್ಡು ಕೊಡ್ಬೇಕಾ ನಾನು ಯಾರಿಗಾದ್ರೂ ಏನಾದರೂ ಅಂತ. ಆಗ ಇವ್ರಿಗೆ ನೆನಪಾಗತ್ತೆ, ಸುಮಾರು 4 ವರ್ಷಗಳ ಹಿಂದೆ ಇವರು ಮಂತ್ರಾಲಯಕ್ಕಂದ್ರೆ ಹೋಗಿರ್ತಾರಲ್ಲ, ಅವಾಗ ಮಗು ಹುಟ್ಟಕ್ಕಿಂತ ಮುಂಚೆ ಎಲ್ಲ ಕೇಳ್ಕೊಂಡಿರ್ತಾರಲ್ಲ, ಒಂದು ಹರಕೆಯನ್ನ ಕಟ್ಕೊಂಡ್ ಬಂದಿರ್ತಾರೆ. ಅದೇನಂತಂದ್ರೆ
ನನಗೆ ಒಂದು ಆರೋಗ್ಯವಂತ ಏನಿದೆ ಸಂತಾನ ಭಾಗ್ಯವನ್ನ ಕರುಣಿಸು. ಆ ಆರೋಗ್ಯವಂತ ಮಗು ಏನಿದೆ ನನಗೆ ಚೆನ್ನಾಗಿ ಆಗಿ ಎಲ್ಲ ಒಂದು ಒಳ್ಳೇದಾಯ್ತು ಅಂತಂದ್ರೆ ನಾನು ಮಂತ್ರಾಲಯದಲ್ಲಿ ಏನಿದೆ ಒಂದು ಉರುಳು ಸೇವೆಯನ್ನ ಮಾಡ್ತೇನೆ, ಹಾಗೆ ಒಂದು 21 ಸುತ್ತು ಪ್ರದಕ್ಷಿಣೆಯನ್ನ ಹಾಕ್ತೇನೆ, ಮತ್ತೆ ಹೆಜ್ಜೆ ನಮಸ್ಕಾರವನ್ನ ಹಾಕ್ತೇನೆ ಅಂತ ಹೇಳ್ಬಿಟ್ಟು ಒಂದ್ 2-3 ರೀತಿಯಲ್ಲಿ ಮೋಹನ್ ಅವರು ಆರ್ಕೆಯನ್ನ ಇಟ್ಕೊಂಡಿರ್ತಾರೆ. ಕಾರಣಾಂತರಗಳಿಂದ ಇವರು ಮಂತ್ರಾಲಯಕ್ಕೆ ಮತ್ತೆ ಹೋದ್ರು ಕೂಡ ಆ ಒಂದು ಹರಕೆಯನ್ನ ಕಟ್ಕೊಂಡಿದ್ದೇನಿದೆ ಅದನ್ನ ಮರ್ತೋಗ್ಬಿಟ್ಟಿರ್ತಾರೆ. ಇದು ಅವ್ರಿಗೇನಾಗತ್ತಂತಂದ್ರೆ ಆಗ ಒಂದು ನೆನಪಾಗತ್ತೆ, ಹೌದಲ್ವಾ ನಾವ್ ಈ ರೀತಿ ಒಂದು ಹರಕೆಯನ್ನ ಕಟ್ಕೊಂಡಿದ್ವಲ್ವಾ, ರಾಯರ ಹತ್ರ ಈ ಒಂದು ಕೇಳ್ಕೊಂಡ್ ಬಂದಿದ್ವಲ್ವಾ, ಇದನ್ನ ತೀರಿಸ್ಬೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಈ ಒಂದು ಆಲೋಚನೆ ಬಂದ ಕೆಲವೇ ದಿನಗಳಲ್ಲಿ ಮಂತ್ರಾಲಯಕ್ಕೆ ರೈಲನ್ನ ಬುಕ್ ಮಾಡಿಕೊಂಡು ಅವರು ಶ್ರೀಮಠಕ್ಕೆ ಹೋಗಿ ರಾಯರಿಗೆ ನುಡಿದಂತೆ ಏನಿದೆ ತಮ್ಮ ಹರಕೆಯನ್ನ ತೀರಿಸಿ ಬರ್ತಾರೆ. ಇದಾದ ನಂತರ 18 ದಿನಗಳ ನಂತರ ಏನಾಗುತ್ತೆ, ಮಗುವಿನಲ್ಲಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಸ್ವಲ್ಪ ಮಾತು ಬರ್ಲಿಕ್ಕೆ ಶುರುವಾಗುತ್ತೆ, ಸಂಪೂರ್ಣವಾಗಿ ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಮಗು ಒಂದು ಅಪ್ಪ ಅಮ್ಮ ಅನ್ನೋ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರುವಾಗುತ್ತೆ. ಇದನ್ನ ಕಂಡಂತಹ ಪೋಷಕರಿಗೆ ಆಶ್ಚರ್ಯ ಕೂಡ ಆಗುತ್ತೆ. ಏಕಂತಂದ್ರೆ ಕೆಲವೊಂದು ವೈಜ್ಞಾನಿಕ ಲೋಕಕ್ಕೆ ನಿಲುಕದ್ದು ಕೆಲವೊಂದು ಪವಾಡಗಳು ಕೆಲವೊಮ್ಮೆ ಆಗ್ತವೆ. ಅದೆಲ್ಲವೂ ಕೂಡ ದೈವ ಮತ್ತೆ ಮನುಷ್ಯನ ನಡುವೆ ಆಗುವಂತಹದ್ದು. ಹೀಗೆ ಪವಾಡ ಅಲ್ಲಿ ಆಗಿತ್ತು. ಇದು ರಾಯರು ಮತ್ತು ತನ್ನ ಭಕ್ತನ ನಡುವೆ ಇದ್ದಂತಹದ್ದು. ಯಾಕಂತಂದ್ರೆ ಇವರು ಕೇಳ್ಕೊಂಡು ಬಂದಿದ್ರು, ನನಗೆ ಈ ರೀತಿ ಒಂದು ಮಗು ಆದ್ಮೇಲೆ ನಾನು ಈ ರೀತಿ ಹರಕೆ ತೀರಿಸ್ತೀನಿ ಅಂತ. ಆದ್ರೆ ಇವರು ಮಾಡಿರ್ಲಿಲ್ಲ. ಅದಕ್ಕೆ ಗುರು ರಾಯರು ಅದನ್ನ ತಡೆ ಹಿಡಿದ್ರು ಅಂತಾನೆ ಹೇಳಬಹುದು. ಇನ್ನ ಗುರು ರಾಯರು ತನ್ನ ಭಕ್ತರಿಗೆ ಯಾವತ್ತೂ ಕೂಡ ಶಾಪ ಕೊಡೋದಿಲ್ಲ, ಯಾವತ್ತೂ ಕೂಡ ಹೆದರಿಸೋದಿಲ್ಲ, ಯಾವತ್ತೂ ಕೂಡ ತೊಂದರೆನ ಮಾಡುವಂಥದ್ದಿಲ್ಲ. ಆದರೆ ಕೆಲವೊಂದು ಸೂಕ್ಷ್ಮವಾಗಿ ಎಚ್ಚರಿಕೆಗಳನ್ನ ಅಂದ್ರೆ ಏನಿದೆ ಕೊಡ್ತಾರೆ, ಈ ರೀತಿ ಹಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಕೆಲವೊಂದು ಸೂಕ್ಷ್ಮವಾಗಿ ಅವರಿಗೆ ಭಕ್ತರಿಗೆ ತಿಳಿಸ್ತಾರೆ. ನಾವು ಅದನ್ನ ತಿಳಿಯದೇ ಕೂಡ ಹಾಗೆ ಬಿಟ್ಟಾಗ ಏನಾಗುತ್ತೆ, ಕೆಲವೊಂದಷ್ಟು ಸಮಸ್ಯೆಗಳು ಬರುವಂತಹದ್ದು. ಆದ್ರೆ ನಾವು ಏನು ಹರಕೆ ಕಟ್ಕೊಂತೀರಾ ನೀವು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಅಲ್ಲಿ ಕೇಳ್ಕೊಂಡು ಬರುವಂಥದ್ದಲ್ಲ. ಕೇಳ್ಕೊಂಡು ಬಂದ್ಮೇಲೆ ಒಂದು ಡೈರಿ ಮೇಂಟೈನ್ ಮಾಡ್ತಿರೋ, ಒಂದು ಬುಕ್ ಮೇಂಟೈನ್ ಮಾಡ್ತಿರೋ, ಒಂದು ಚೀಟಿ ಮೇಂಟೈನ್ ಮಾಡ್ತಿರೋ, ಅದರಲ್ಲಿ ಬರೆದು ನಿಮ್ಮ ಮನೆಯಲ್ಲಿ ಅದನ್ನ ಇಟ್ಕೊಳ್ಳಿ, ಒಂದು ಕಡೆ ಇಟ್ಕೊಳ್ಳಿ, ದೇವ್ರ ರೂಮಲ್ಲೋ, ಇಲ್ಲಾಂದ್ರೆ ನೀವು ಏನಾದ್ರೂ ಹರಕೆ ವಸ್ತುಗಳು ಕಟ್ಟಿರ್ತೀರಾ ಅಲ್ವಾ, ಅಥವಾ ಮುಡುಪು ಕಟ್ಟಿರ್ತೀರಾ ಅಲ್ವಾ, ಅದರಲ್ಲಿ ಆ ಚೀಟಿಯನ್ನ ಕಾಣೋ ರೀತಿಯಲ್ಲಿ ಇಟ್ಕೊಳ್ಳಿ, ಅಥವಾ ನಿಮಗ್ ಕಾಣೋ ರೀತಿಯಲ್ಲಿ ನೀವು ಅದನ್ನ ಬರೆದಿಟ್ಕೊಳ್ಳಿ. ಆವಾಗ ಏನಾಗತ್ತಂತಂದ್ರೆ ನಾವು ಅದನ್ನ ತೀರಿಸ್ಬೋದು. ನಾವ್ ಯಾರ ಹತ್ರನಾದ್ರೂ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಸಾಲ ಮಾಡಿದೀವಿ ಅಂತಂದ್ರೆ ಅದನ್ನ ನಾವು ಆ ವ್ಯಕ್ತಿಗೆ ತೀರಿಸ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನಂತೆ. ಆದ್ರೆ ದೇವರು ಮತ್ತು ಮನುಷ್ಯನ ನಡುವೆ ಏನು ಲೆಕ್ಕಾಚಾರಗಳಿರುತ್ತೆ, ಇದು ಈ ಒಂದು ಪಾಪ ಕರ್ಮಗಳು ಅಂತಾನೆ ಹೇಳ್ಬೋದು. ಇವನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಪಾಪ ಕರ್ಮಗಳ ರೀತಿಯಲ್ಲಿ ನಮಗೆ ಅದು ಅನುಭವಿಸ್ಬೇಕಾಗತ್ತೆ. ಈ ಜನ್ಮದಲ್ಲ, ಅದು ಮುಂದಿನ ಜನ್ಮಕ್ಕೂ ಕೂಡ ಆ್ಯಡ್ ಆಗುತ್ತಂತೆ. ಮನುಷ್ಯನ ದೇಹ ಏನಿದೆ ನಶ್ವರ, ಅದು ಹೊರಟೋಗುತ್ತೆ. ಆದ್ರೆ ನಾವು ಕೇಳಿರ್ತೀವಲ್ಲ, ಈ ಆತ್ಮದ ಮುಖಾಂತರ ನಾವು ದೇವರಲ್ಲಿ ನಾವು ಕೇಳ್ಕೊಂಡಿರ್ತೀವಲ್ಲ, ಅದು ಏನಿರುತ್ತೆ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಆ ಕಾರಣದಿಂದಾನೇ ನಾವು ಹೇಳೋದು, ಯಾವುದೇ ಕಾರಣಕ್ಕೂ ಕೂಡ ನೀವು ಕೇಳ್ಕೊಂಡಿದ್ದೀರಾ, ಹರಕೆಗಳನ್ನ ಕಟ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ತಪ್ಪಿಸಬೇಡಿ, ಅಷ್ಟು ಸೂಕ್ಷ್ಮವಾಗಿ ಅದನ್ನ ಪಾಲಿಸಿ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನಕ್ಕೆ ಕಷ್ಟಗಳು ಬರ್ತಿರೋದೇ ಈ ರೀತಿಯಲ್ಲಿ. ಏನೇನೋ ಕೇಳ್ಕೊಂಡ್ ಬಂದಿರ್ತೀರಾ, ನಿಮ್ ದೇವರ ಹತ್ರ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ತೀರ್ಸಿರಲ್ಲ, ಆ ಕಷ್ಟಗಳು ಅನುಭವಿಸ್ತಾ ಇರ್ತೀರ. ಇದೆಲ್ಲ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆಲ್ರೆಡಿ ಇದು. ಹೀಗೆ ಆ ಕಾರಣದಿಂದ ನಿಮ್ಮ ಕೋರಿಕೆಗಳು ಏನೇ ಇದ್ರು ಕೂಡ ಅದನ್ನ ಬರೆದಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಏನಾದ್ರೂ ಮಾಡಿ ಅದನ್ನ ತೀರಿಸ್ಬಿಡಿ. ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸ್ನೇಹಿತರೆ, ನಮ್ಮ ಗುರು ರಾಘವೇಂದ್ರ ಟಿವಿಯಿಂದ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕಗಳನ್ನ ಕೊಡ್ತಾ ಇದ್ದೇವೆ. 2 ಪುಸ್ತಕ 170 ರೂಪೀಸ್ ಆಗುತ್ತೆ. ಈ ಪುಸ್ತಕಗಳನ್ನ ಪಡೆದು ನಿಮ್ಮ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವನ್ನ ಪಡೆದುಕೊಳ್ಬಹುದು. ನಿಮ್ಗೆ ಏನಾದ್ರೂ ನಾಮಲೇಖನ ಪುಸ್ತಕ ಬೇಕು ಅಂತಂದ್ರೆ ಈ ಕೂಡಲೇ ವಾಟ್ಸ್ಆಪ್ ನಂಬರ್ ಇದೆ, ನಾಮಲೇಖನ ಬುಕ್ ಅಂತ ಹೇಳ್ಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿ. ಪೋಸ್ಟಲ್ ಚಾರ್ಜಸ್ ಎಲ್ಲ ಸರಿ 170 ಅಂತ ಇದ್ವಿ. 2 ಬುಕ್ಕಲ್ಲಿ 10,000 ನಾಮಲೇಖನ ಬರೀಬಹುದು. ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿ, ನಿಮ್ಮ ಸಮಸ್ಯೆನ ಬರೆದು ಏನಾಗುತ್ತೆ ಬದಲಾವಣೆ ನೀವೇ ನೋಡಿ. ಬೇಡದಿದ್ದ ಕಡೆ 1000 ರೂಪಾಯಿ ಖರ್ಚು ಮಾಡಿರ್ತೀರಾ, 170 ರೂಪೀಸ್ ನಾನು ಹೇಳ್ತೇನೆ. ಯಾಕಂದ್ರೆ ನಾವು ಇದು ಲಾಭಕ್ಕೋಸ್ಕರ ಎಲ್ಲ ಮಾಡ್ತಿರೋದು. ಪೋಸ್ಟಲ್ ಚಾರ್ಜಸ್ ಎಲ್ಲ ಜಾಸ್ತಿ ಇದೆ, ಬುಕ್ ಪ್ರಿಂಟಿಂಗ್ ಕಾಸ್ಟ್ ಎಲ್ಲ. ದೊಡ್ಡ ಬುಕ್ಸ್ನ ಕೊಡ್ತಾ ಇದೀವಿ. 10,000 ಬರೀಲಿಕ್ಕೆ ಇದನ್ನ ಮಾಡಿ ನೋಡಿ, ನಿಮ್ ಜೀವನದಲ್ಲಿ ಏನ್ ಬದಲಾವಣೆ ಆಗುತ್ತೆ ನೋಡಿ. ಬುಕ್ನ ಹೇಗ್ ಬರೀಬೇಕು, ಏನ್ ಮಾಡ್ಬೇಕು, ಎಲ್ಲ ಮಾಹಿತಿ ಅದರಲ್ಲಿ ಹಾಕಿರ್ತೀನಿ. ಒಂದು ಸರಿ ಟ್ರೈ ಮಾಡಿ, ಎಷ್ಟು ಮಿರಾಕಲ್ಸ್ ಬರುತ್ತೆ ನೀವೇ ನೋಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದ.